ಹಾಯ್ ನಮಸ್ತೆ ಎಲ್ಲರಿಗೂ. ಮೊದಲು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಪ್ರಯುಕ್ತ ಎಲ್ಲ ಅದ್ಭುತ ಮಹಿಳೆಯರಿಗೂ ಹೃದಯಪೂರ್ವಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸದಾ ಸಂತೋಷ, ಶಕ್ತಿ ಮತ್ತು ಪ್ರೀತಿ ತುಂಬಿರಲಿ ಎಂದು ಹಾರೈಸುತ್ತೇನೆ. ಸೊ ಇಂದು ನಾವು ಒಂದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀವಿ. ಸೊ ಏನಂತ ಅಂದ್ರೆ, ನಿಮ್ಮ ಪಾರ್ಟ್ನರ್ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಅಥವಾ ಯಾವ್ದಾದ್ರೂ ಒಂದು ಸಿಗ್ನಲ್ ಕೊಡ್ತಾರಾ ಅನ್ನೋದನ್ನ ಕಾರ್ಡ್ ಮೂಲಕ ಎನರ್ಜಿ ಚೆಕ್ ಮಾಡೋಣ. ಸೊ ಬಹಳ ಜನರ ಮನಸ್ಸಿನಲ್ಲಿ ಒಂದು ಡೌಟ್ ಇರುತ್ತೆ. ಏನಪ್ಪಾ ಅಂತಂದ್ರೆ, ಸೊ ನನ್ನ ಪರ್ಸನ್ ನನ್ನ ಬಗ್ಗೆ ಸೀರಿಯಸ್ ಆಗಿದಾರಾ? ಅವರು ನನ್ನ ಜೊತೆ ಲಾಂಗ್ ಟರ್ಮ್ ರಿಲೇಶನ್‌ಶಿಪ್ ಅಲ್ಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಅಥವಾ ಇನ್ನೂ ಕನ್‌ಫ್ಯೂಷನ್ ಅಲ್ಲಿ ಇದ್ದಾರಾ? ಕೆಲವೊಮ್ಮೆ ಏನಾಗುತ್ತೆ, ಫೀಲಿಂಗ್ಸ್ ಇದ್ರೂ ಕೂಡ ಅವರು ಓಪನ್ ಆಗಿ ಹೇಳೋದಿಲ್ಲ. ಆದ್ರೆ ಅವರ ಬಿಹೇವಿಯರ್, ಎನರ್ಜಿ ಮತ್ತು ಸಿಚುಯೇಷನ್ ಮೂಲಕ ಕೆಲವು ಸಿಗ್ನಲ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕಾಗಿ ಇಂದಿನ ರೀಡಿಂಗ್‌ನಲ್ಲಿ ಅವರ ಕರೆಂಟ್ ಎನರ್ಜಿ ಏನು, ಅವರ ಮೈಂಡ್‌ನಲ್ಲಿ ಏನ್ ನಡೀತಾ ಇದೆ ಮತ್ತು ಮಾರ್ಚ್ ತಿಂಗಳಲ್ಲಿ ಮೇನ್ ಅವರು ನಿಮ್ಮ ಕಡೆ ಯಾವ ಸ್ಟೆಪ್ ತೆಗೆದುಕೊಳ್ಬಹುದು ಅನ್ನೋದನ್ನ ಕಾರ್ಡ್ ಮೂಲಕ ನಾವು ನೋಡೋಣ. ಕೆಲವರಿಗೆ ಇದು ಕಮಿಟ್ಮೆಂಟ್ ಎನರ್ಜಿ ಆಗಿರ್ಬೋದು, ಕೆಲವರಿಗೆ ಕಮ್ಯುನಿಕೇಷನ್ ಸಿಗ್ನಲ್ ಅಥವಾ ಕೆಲವರಿಗೆ ಸ್ಮಾಲ್ ಆಕ್ಷನ್ ಅಥವಾ ಹಿಂಟ್ ರೂಪದಲ್ಲಿ ಸಿಗ್ನಲ್ ಬರ್ಬೋದು. ಆದ್ರಿಂದ ಕಾರ್ಡ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ ಅನ್ನೋದನ್ನ ಕಾಮ್ ಆಗಿ ಅಬ್ಸರ್ವ್ ಮಾಡೋಣ. ಸೊ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಸೊ ಅವರ ಹೆಸರನ್ನ ನೀವು 3 ಟೈಮ್ಸ್ ಖುಷಿ ಖುಷಿಯಾಗಿ ನಿಮ್ಮ ಮನಸ್ಸಲ್ಲಿ ಅವ್ರನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಅವರ ಹೆಸರನ್ನು ಸೇರಿಸ್ಕೊಂಡು ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರ ಸಿಚುಯೇಷನ್‌ಗೆ 100% ರೆಸೊನೇಟ್ ಆಗ್ಲಿ ಇರ್ಬೇಕು ಅನ್ನೋದಿಲ್ಲ. ಸೊ ನಿಮಗೆ ರೆಸೊನೇಟ್ ಆಗುವ ಮೆಸೇಜ್ ಇದ್ರೆ ಇದರಲ್ಲಿ ಮಾತ್ರ ತೆಗೆದುಕೊಳ್ಳಿ. ಏನಾದ್ರೂ ನಿಮ್ಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದ್ರೆ, ಸೊ ನೀವು ನನಗೆ ಕನೆಕ್ಟ್ ಆಗ್ಬೋದು. ಚಾರ್ಜಸ್ ₹399 ಆಗಿರುತ್ತೆ. ಸೊ ಫಸ್ಟ್ ಸೆಷನ್ ರೀಡಿಂಗ್ಗೆ. ಸೊ ಮೊದಲಿಗೆ ನೋಡ್ಬೋದು, 6 ಆಫ್ ಸ್ವಾರ್ಡ್ಸ್ ಬಂದಿದೆ ಅಂಡ್ ಸೆಕೆಂಡ್ ಟೆಂಪರೆನ್ಸ್ ಕಾರ್ಡ್, ಹೆರ್ಮಿಟ್, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಓ ಮೈ ಗಾಡ್, ಎಂಪರರ್ ಬಂದಿದೆ. ವೆರಿ ಡೀಪ್ ಮೆಸೇಜ್ ಅಂತ ಹೇಳ್ಬೋದು. ಲೆಟ್ ಮಿ ರೀಶಫಲ್, ಲೆಟ್ ಮಿ ರೀಅರೇಂಜ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, 6 ಆಫ್ ಸ್ವಾರ್ಡ್ಸ್ ಬಂದಿದೆ ಮೊದಲು ಕಾರ್ಡ್. ಸೊ ಅವರ ಎನರ್ಜಿ ನೋಡಿದಾಗ ಮೊದಲ ಕಾರ್ಡ್ ನಲ್ಲಿ ಸೊ ಇದು ಹೇಳೋದು ಏನಂದ್ರೆ, ಈಗ ನಿಮ್ಮ ಪರ್ಸನ್ ಮೈಂಡ್ ನಲ್ಲಿ ಒಂದು ಟ್ರಾನ್ಸಿಷನ್ ಫೇಸ್ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಇದ್ರ ಹಿಂದೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಡಿಸ್ಟೆನ್ಸ್ ಅಥವಾ ಎಮೋಷನಲ್ ಬರ್ಡನ್ ಇತ್ತು ಅನಿಸ್ತಾ ಇದೆ. ಆದ್ರೆ ಅವರು ಸ್ಲೋ ಆಗಿ ಈಗ ನೆಗೆಟಿವ್ ಫೇಸ್ ಇಂದ ಹೊರಗೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾರ್ಚ್ ತಿಂಗಳಲ್ಲಿ ಅವರು ಕಂಪ್ಲೀಟ್ಲಿ ಮೂವ್ ಆಗದೆ ಇದ್ರೂ ಕೂಡ ಮೈಂಡ್ ಕ್ಲಾರಿಟಿ ಕಡೆಗೆ ಹೋಗೋ ಎನರ್ಜಿ ಕಾಣಿಸ್ತಾ ಇದೆ ಅನ್ನೋದು ಬರ್ತಾ ಇದೆ. ಸೊ ಸೆಕೆಂಡ್ ಇಲ್ಲಿ ನೋಡ್ಬೋದು, ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಸೊ ಇದು ಪೇಶನ್ಸ್ ಮತ್ತು ಬ್ಯಾಲೆನ್ಸ್ ಕಾರ್ಡ್ ಆಗಿರುತ್ತೆ. ಇದ್ರ ಅರ್ಥ ಏನು ಅಂದ್ರೆ, ನಿಮ್ಮ ಕನೆಕ್ಷನ್ ನಲ್ಲಿ ಸ್ಲೋ ಹೀಲಿಂಗ್ ನಡೀತಾ ಇದೆ. ಅವರು ನಿಮ್ಮ ಬಗ್ಗೆ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾ ಇಲ್ಲ. ಆದ್ರೆ ಅವರು ಡಿಸಿಷನ್ಸ್ ತೆಗೆದುಕೊಳ್ಳೋದು ಸ್ವಲ್ಪ ಸ್ಲೋ ಪ್ರಾಸೆಸ್ ಆಗಿರ್ಬೋದು. ಮಾರ್ಚ್ ನಲ್ಲಿ ಎನರ್ಜಿ ಗ್ರಾಜುಯಲಿ ಬ್ಯಾಲೆನ್ಸ್ ಆಗ್ಬೋದು. ಕೆಲವರಿಗೆ ಕಮ್ಯುನಿಕೇಶನ್ ಅಥವಾ ಸ್ಮಾಲ್ ಸಿಗ್ನಲ್ ಬರೋ ಸಾಧ್ಯತೆ ಹೆಚ್ಚಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮೂರನೇ ಕಾರ್ಡ್ ನೋಡ್ತಾ ಇರ್ಬೋದು, ಹೆರ್ಮಿಟ್ ಕಾರ್ಡ್ ಬಂದಿದೆ. ಇದು ಕ್ಲಿಯರ್ಲಿ ಹೇಳೋದು ಏನು ಅಂದ್ರೆ, ಇವಾಗ ನಿಮ್ಮ ಪಾರ್ಟ್ನರ್ ಡೀಪ್ ಥಿಂಕಿಂಗ್ ಫೇಸ್ ನಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಏನಪ್ಪಾ ಡೀಪ್ ಥಿಂಕಿಂಗ್ ಅಂತಂದ್ರೆ, ಅದು ನಿಮ್ಮ ಬಗ್ಗೆ ಆಗಿರ್ಬೋದು, ಈ ಸಂಬಂಧದ ಬಗ್ಗೆ ಆಗಿರ್ಬೋದು, ಹೆಚ್ಚಾಗಿ ಇದು ಬರ್ತಾ ಇದೆ. ಸೊ ಡೀಪ್ ಥಿಂಕಿಂಗ್ ಫೇಸ್ ಅಂತಂದ್ರೆ, ಅವರು ತಮ್ಮ ಫೀಲಿಂಗ್ಸ್ ಮತ್ತು ಸಿಚುಯೇಷನ್ ಬಗ್ಗೆ ಇಂಟ್ರೋಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಕಾಂಟ್ಯಾಕ್ಟ್ ಕಡಿಮೆ ಇರ್ಬೋದು ಅಥವಾ ಡಿಸ್ಟೆನ್ಸ್ ಫೀಲ್ ಆಗ್ಬೋದು. ಆದ್ರೆ ಅದು ಆಲ್ವೇಸ್ ನೆಗೆಟಿವ್ ಅಲ್ಲ. ಅವರು ರಿಲೇಶನ್ಶಿಪ್ ಬಗ್ಗೆ ಸೀರಿಯಸ್ ಆಗಿ ಇಂಟರ್ನಲಿ ಅನಲೈಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಾರ್ಡ್ ಅದನ್ನೇ ಸೂಚಿಸ್ತಾ ಇದೆ. ಸೊ ಇಲ್ಲಿ ನಾಲ್ಕನೇ ಕಾರ್ಡ್ ನೋಡ್ತಾ ಇರ್ಬೋದು, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಇದು ತುಂಬಾ ಪಾಸಿಟಿವ್ ಚೇಂಜ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇದ್ರ ಅರ್ಥ, ಸಿಚುಯೇಷನ್ ಈಗ ಸ್ಲೋ ಆಗಿ ಡೆಸ್ಟಿನಿ ಶಿಫ್ಟ್ ಆಗೋ ಫೇಸ್ ನಲ್ಲಿ ಇದೆ. ಮಾರ್ಚ್ ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ನ ನೀವು ನೋಡ್ಬೋದು ಅಥವಾ ಮೂವ್ಮೆಂಟ್ ಬರೋ ಸಾಧ್ಯತೆ ಇದೆ. ಕೆಲವರಿಗೆ ಸಡನ್ ಆಗಿ ಕಮ್ಯುನಿಕೇಶನ್ ಬರ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗ್ನಲ್ ಬರ್ಬೋದು. ಇದು ಯೂನಿವರ್ಸ್ ಎನರ್ಜಿ ನಿಮ್ಮ ಕನೆಕ್ಷನ್ಗೆ ನ್ಯೂ ಟರ್ನಿಂಗ್ ಪಾಯಿಂಟ್ ಕೊಡ್ಬೋದು ಅನ್ನೋ ಸೂಚನೆ ಇಲ್ಲಿ ಬರ್ತಾ ಇದೆ. ಇನ್ ಕೇಸ್ ಅವರು ಇಲ್ಲಿ ತುಂಬಾ ಎಫರ್ಟ್ಸ್ ಆಗ್ತಾ ಇದೆ, ಇಲ್ಲಿ ಖಂಡಿತ ಚೇಂಜಸ್ ಆಗುತ್ತೆ. ಸೊ ನೀವು ಪಾಸಿಟಿವ್ ಆಗಿ ಇರ್ಬೇಕಾಗುತ್ತೆ. ಸೊ ಯಾವುದೇ ತರ ನೀವು ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಆನ್ ಅಂಡ್ ಆಫ್ ಮೈಂಡ್ ಸೆಟ್ ಅಲ್ಲಿ ಬರ್ತಾರಾ ಬರಲ್ವಾ ಅಂತ
ಆ ಥರ ಏನು ಯೋಚನೆ ಮಾಡಬೇಡಿ. ನೀವು ಯೂನಿವರ್ಸ್‌ನ ಬಿಲೀವ್ ಮಾಡಿದ್ರೆ, ಡಿವೈನ್ ಎನರ್ಜಿನ ಬಿಲೀವ್ ಮಾಡಿದ್ರೆ, ಸೊ ಒಂದು ನಂಬಿಕೆಯಲ್ಲಿ ನೀವು ವೇಟ್ ಮಾಡೋದ್ರಿಂದ ಖಂಡಿತ ನಿಮ್ಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ವೀಲ್ ಆಫ್ ಫಾರ್ಚ್ಯೂನ್ ಹೇಳಿದ್ದಾಯ್ತು. ಸೊ ಕೊನೆಯ ಕಾರ್ಡ್ ಎಂಪರರ್ ಕಾರ್ಡ್ ಬಂದಿದೆ. ಇದು ಕಮಿಟ್ಮೆಂಟ್. ಇಲ್ಲಿ ನೋಡ್ಬೋದು ಕಮಿಟ್ಮೆಂಟ್ ಬರುತ್ತೆ ಅಂತ ಬರ್ತಿದೆ. ಇಲ್ಲಿ ನೋಡಿದ್ರೆ ಕಮಿಟ್ಮೆಂಟ್ ಇರ್ಬೋದು, ಸ್ಟೆಬಿಲಿಟಿ ಇರ್ಬೋದು, ಅಥಾರಿಟಿ ಇರ್ಬೋದು. ಈ ಕಾರ್ಡ್ ಅದನ್ನೇ ಸೂಚಿಸೋದು. ಸೊ ಈ ಕಾರ್ಡ್ ಬಂದಾಗ ಯೂಶುವಲಿ ಪರ್ಸನ್ ಸೀರಿಯಸ್ ಡಿಸಿಷನ್ ತೆಗೆದುಕೊಳ್ಳೋ ಎನರ್ಜಿ ಬರುತ್ತೆ. ಸೊ ಸೀರಿಯಸ್ ಆಗಿ ಇಷ್ಟು ದಿವಸ ಆಯ್ತಪ್ಪ ಸಾಕಾಯ್ತು ನನಗೂ ವೇಟ್ ಮಾಡಿ, ನಾನು ಕನೆಕ್ಟ್ ಆಗಲೇಬೇಕು ಅಂತ ಕನೆಕ್ಟ್ ಆಗ್ತದೆ. ಇದರರ್ಥ ಫ್ಯೂಚರ್‌ನಲ್ಲಿ ಅವರು ರಿಲೇಶನ್‌ಶಿಪ್ ಅನ್ನು ಸ್ಟೇಬಲ್ ಮತ್ತು ಲಾಂಗ್ ಟರ್ಮ್ ಆಗಿ ಕನ್ಸಿಡರ್ ಮಾಡೋ ಪಾಸಿಬಿಲಿಟಿ ಹೆಚ್ಚಾಗಿ ಕಾಣಿಸ್ತಿದೆ. ಆದ್ರೆ ಇಲ್ಲಿ ಎನರ್ಜಿ ಹೇಳೋದು ಏನಂದ್ರೆ ಮಾರ್ಚ್ ತಿಂಗಳಲ್ಲಿ ಡೈರೆಕ್ಟ್ ಕಮಿಟ್ಮೆಂಟ್ ತಕ್ಷಣ ಆಗದೆ ಇದ್ರೂ ಕೂಡ ಅವರು ಸ್ಲೋ ಆಗಿ ಸೀರಿಯಸ್ ಮೈಂಡ್‌ಸೆಟ್ ಕಡೆಗೆ ಶಿಫ್ಟ್ ಆಗ್ಬೋದು, ಅಥವಾ ಸ್ಟ್ರಾಂಗ್ ಸಿಗ್ನಲ್ ಯಾವುದೇ ತರ ಕ್ಲೂಸ್ ಆಗಿರ್ಬೋದು, ಸ್ಟ್ರಾಂಗ್ ಸಿಗ್ನಲ್ ಆಗಿರ್ಬೋದು ಕೊಡ್ಬೋದು ಅಂತ ಬರ್ತಾ ಇದೆ. ಒಟ್ಟಾರೆ ಈ ಕಾರ್ಡ್ಸ್ ಹೇಳೋ ಮೆಸೇಜ್ ಏನು ಅಂತ ಅಂದ್ರೆ, ಈಗ ಡಿಸ್ಟೆನ್ಸ್ ಅಥವಾ ಥಿಂಕಿಂಗ್ ಫೇಸ್ ಅಲ್ಲಿ ನಡೀತಾ ಇದೆ ನಿಮ್ಮ ರಿಲೇಶನ್ಶಿಪ್ ಕನೆಕ್ಷನ್. ಸಿಚುಯೇಷನ್ ಸ್ಲೋ ಹೀಲಿಂಗ್ ಮತ್ತೆ ಚೇಂಜ್ ಫೇಸ್ ನಲ್ಲಿ ಇದೆ. ಮಾರ್ಚ್ ನಲ್ಲಿ ಡೆಸ್ಟಿನಿ ಶಿಫ್ಟ್ ಆಗುತ್ತೆ ಅಥವಾ ಸಿಗ್ನಲ್ ಬರೋ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತದೆ. ಮುಂದೆ ಅವರು ಸೀರಿಯಸ್ ಕಮಿಟ್ಮೆಂಟ್ ಎನರ್ಜಿ ಕಡೆಗೆ ಹೋಗುವ ಚಾನ್ಸಸ್ ಇದೆ. ಆದ್ರೆ ನಿಮ್ಗೆ ಅಡ್ವೈಸ್ ಅಂತ ನಾವು ನೋಡೋದಾದ್ರೆ, ಸೊ ನೀವು ಕಾಮ್ ಮತ್ತೆ ಪೇಷನ್ಸ್ ಆಗಿರೋದು ಉತ್ತಮ ಅಂತ ಬರ್ತಾ ಇದೆ. ಎನರ್ಜಿ ಗ್ರಾಜುಯಲ್ ಆಗಿ ಪಾಸಿಟಿವ್ ಡೈರೆಕ್ಷನ್ ಕಡೆಗೆ ಹೋಗುತ್ತೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ಇವಾಗ ಯಾವಾಗ್ಲೂ ಪೇಷನ್ಸ್ ಇಂದ ಇರಿ, ಕಾಮ್ ಆಗಿರಿ ಅಂತೀನಿ ಅಂತ ಹೇಳ್ಬೇಡಿ. ಬಟ್ ನಿಮ್ಮ ಎನರ್ಜೀಸ್ ಅದೇ ತರನೇ ಇದೆ. ಸೊ ನೀವು ಕೂಡ ಅಗ್ರೆಸಿವ್ ಬಿಹೇವಿಯರ್, ತುಂಬಾ ಚೇಸ್ ಬಿಹೇವಿಯರ್ ತೋರಿಸಿದ್ರೆ ಸೊ ರಿಲೇಶನ್ಶಿಪ್ ಇನ್ನ ದೂರ ಸರಿತಾ ಇರುತ್ತೆ. ಸೊ ನೀವು ಎಷ್ಟು ಪಾಸಿಟಿವ್ ಆಗಿ ಪೇಷನ್ಸ್ ಆಗಿ ಕಾಮ್ ಆಗಿ ಇರ್ತಿರೋ, ಸಿಚುಯೇಷನ್ಸ್ ಹೀಲ್ ಆಗುತ್ತೆ. ಹೀಲ್ ಆಗಿ ನಿಮ್ಮ ಪಾರ್ಟ್ನರ್ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಬೇಕು ಅಂದ್ರೆ ನಾನು ಒನ್ ಮೋರ್ ಕ್ಲಾರಿಫಿಕೇಶನ್ ಅಂತ ನೋಡೋಣ. ಸೊ ಮಾರ್ಚ್ ಔಟ್ಕಮ್ ಅಲ್ಲಿ ಒನ್ ಮೋರ್ ಕ್ಲಾರಿಫಿಕೇಶನ್ಗೆ ಒನ್ ಮೋರ್ ಕಾರ್ಡ್ನ ನಾನು ಪಿಕ್ ಮಾಡೋಣ ಔಟ್ಕಮ್ಗಾಗಿ. ಯೂಶಲಿ ರೀಡಿಂಗ್ ಡೀಪರ್ಗೋಸ್ಕರ ಇದನ್ನ ಮಾಡ್ತಾ ಇರೋದು. ನೋಡಿ 10 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಲೆಟ್ ಮೀ ಡೂ ದ ರೀಡಿಂಗ್. ಸೊ ಇಲ್ಲಿ ಕ್ಲಾರಿಫಿಕೇಶನ್ ಇನ್ನ ಡೀಪರ್ ಎನರ್ಜಿಗೋಸ್ಕರ ಒನ್ ಮೋರ್ ಕಾರ್ಡ್ ಪಿಕ್ ಮಾಡಿದೀನಿ. 10 ಆಫ್ ಕಪ್ಸ್ ಬಂದಿದೆ. ಇದು ತುಂಬಾ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ನೀವು ಏನೇ ಪ್ರಶ್ನೆ ಇಟ್ಕೊಬಹುದು, ಅದು ಸಕ್ಸಸ್ ಆಗುತ್ತೆ, ಎಸ್ ಅಂತ ಬರ್ತಾ ಇದೆ. ಈ ಕಾರ್ಡ್ ರಿಲೇಶನ್ಶಿಪ್ ನಲ್ಲಿ ಎಮೋಷನಲ್ ಹ್ಯಾಪಿನೆಸ್ ಇರ್ಬೋದು, ಫುಲ್ಫಿಲ್ಮೆಂಟ್ ಇರ್ಬೋದು, ಲಾಂಗ್ ಟರ್ಮ್ ಕನೆಕ್ಷನ್ ಅನ್ನ ಸೂಚಿಸ್ತಾ ಇದೆ. ಇದ್ರರ್ಥ ಡೀಪ್ ಲೆವೆಲ್ ನಲ್ಲಿ ಅವರು ನಿಮ್ಮ ಜೊತೆ ಪೀಸ್ಫುಲ್ ಮತ್ತು ಹ್ಯಾಪಿ ರಿಲೇಶನ್ಶಿಪ್ ಅನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ ನಲ್ಲಿ ನಿಮ್ಮ ಜೊತೆ ಫ್ಯಾಮಿಲಿ ಟೈಪ್ ಸ್ಟೆಬಿಲಿಟಿ ಇರ್ಬೋದು, ಅಥವಾ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ನಾವು ಮೊದಲು ಕಾರ್ಡ್ಸ್ ನಲ್ಲಿ ನೋಡಿದ್ವಿ 6 ಆಫ್ ಸ್ವಾರ್ಡ್ಸ್, ಟೆಂಪರೆನ್ಸ್ ಮತ್ತು ಹೆರ್ಮೆಟ್ ಕಾರಣದಿಂದ ಅವರು ಈಗ ಸ್ಲೋ ಪ್ರಾಸೆಸ್ ನಲ್ಲಿ ಮೂವ್ ಆಗ್ತಾ ಇದ್ದಾರೆ. ಹೀಲಿಂಗ್ ಥಿಂಕಿಂಗ್ ಮತ್ತೆ ಸಿಚುಯೇಷನ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಫೇಸ್ ನಲ್ಲಿ ಇದ್ದಾರೆ. ಆದ್ರೆ ಈಗ ಬಂದಿರೋ 10 ಆಫ್ ಕಪ್ಸ್ ಇಂದ ಫ್ಯೂಚರ್ ಪೊಟೆನ್ಶಿಯಲ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನೋದು ತೋರಿಸ್ತಾ ಇದೆ. ಸೊ ನೀವು ಇವಾಗ ಕಮ್ಯುನಿಕೇಶನ್, ರೀಕನ್ಸಿಲೇಷನ್ ಅಥವಾ ಸ್ಟ್ರಾಂಗ್ ಎಮೋಷನಲ್ ಸಿಗ್ನಲ್ಗೆ ವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇದು ಚೇಂಜಸ್ ಖಂಡಿತ ಆಗುತ್ತೆ. ಸೊ ನೀವು ಪಾಸಿಟಿವ್ ಆಗಿ ಇರಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಒಟ್ಟಾರೆ ನಿಮ್ಗೆ ಮೆಸೇಜ್ ಅಂತ ಏನಾದ್ರು ಇದೆ ಅಂತಂದ್ರೆ, ಈಗ ಸಿಚುಯೇಷನ್ ಸ್ಲೋ ಆಗಿದ್ರು ಫ್ಯೂಚರ್ ನಲ್ಲಿ ಹ್ಯಾಪಿ ಅಂಡ್ ಸ್ಟೇಬಲ್ ರಿಲೇಶನ್ಶಿಪ್ ಎನರ್ಜಿ ಸ್ಟ್ರಾಂಗ್ ಆಗಿದೆ ಅಂತ ಕಾಣಿಸ್ತಿದೆ. ಸೊ ನಮ್ಮ ಟಾಪಿಕ್ ಮಾರ್ಚ್ ನಲ್ಲಿ ಪಾಸಿಟಿವ್ ಎಮೋಷನಲ್ ಶಿಫ್ಟ್ ಅಥವಾ ಸಿಗ್ನಲ್ ಬರುತ್ತಾ ಅಂತ ಕೇಳಿದ್ರೆ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಟ್ರಸ್ಟ್ ಮಾಡಿ ನ. ಕೆಲವೊಮ್ಮೆ ಯೂನಿವರ್ಸ್ ಟೈಮಿಂಗ್ ಸ್ಲೋ ಆಗ್ತಾ ಇರುತ್ತೆ, ಆದ್ರೆ ಈ ಕನೆಕ್ಷನ್ ನಲ್ಲಿ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಪೊಟೆನ್ಶಿಯಲ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದು ಒಂದು ಜನರಲ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಯಾವಾಗ ಯಾರು ನೋಡ್ತಿರೋ ಅವರಿಗೆ ಕನೆಕ್ಟ್ ಆಗೇ ಆಗುತ್ತೆ. ಇದೊಂದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ರೆಸನೇಟ್ ಆಗಿಲ್ಲ ಅಂದ್ರೆ, ನಿಮ್ಮ ಪ್ರಶ್ನೆ ಬೇರೆ ಇದ್ರೆ, ನಿಮ್ಮ ಸಿಚುಯೇಷನ್ ಬೇರೆ ಇದ್ರೆ, ಸೊ ನೀವು ನನಗೆ ಪರ್ಸನಲ್ ರೀಡಿಂಗ್ ತಗೋಬಹುದು. ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ₹399 ಪರ್ ಸೆಷನ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.